ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ರಕ್ಷಕನಾದ ದೇವರಾದ, ಸರ್ವಜ್ಞಾನಿಯಾದ, ಸರ್ವಶಕ್ತನಾದ ದೇವರಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ರಕ್ಷಣೆ ನೀಡುವ, ಬೆಳಕು ನೀಡುವ, ಶಾಂತಿ ನೀಡುವ, ಧೈರ್ಯ, ಮಹಿಮೆ, ದೇವದೂತರ ಕಾವಲನ್ನು ನೀಡುವ ದೇವರ ವಾಕ್ಯ ಭಾಗವನ್ನು ಆಲಿಸಲು ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ ಪ್ರಿಯರೇ. ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗಾಂಶ ಪ್ರಿಯರೇ, ದೇವರು ಜ್ಞಾನಿಗಳು ಎನಿಸಿಕೊಳ್ಳುವವರನ್ನು ಲೆಕ್ಕಿಸುವುದೇ ಇಲ್ಲ. ಹೌದು ಪ್ರಿಯರೇ, ನಮ್ಮ ದೇವರು ಜ್ಞಾನಿಗಳು ಎನಿಸಿಕೊಳ್ಳುವವರನ್ನು ಲೆಕ್ಕಿಸುವುದಿಲ್ಲ ಅಂತ ಪ್ರಿಯರೇ. ನಾವು ಈ ವಾಕ್ಯ ಭಾಗವನ್ನು ಧ್ಯಾನಿಸುವ ಮೊದಲು ದೇವರ ಆತ್ಮನ, ತಂದೆಯ ಆತ್ಮನ, ಸತ್ಯದ ಆತ್ಮನ, ಕೃಪೆಯ ಆತ್ಮನ, ಮಹಿಮೆಯ ಆತ್ಮನ, ದೇವಕುಮಾರ ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಮೂರನೇ ದಿನ ಜೀವಂತವಾಗಿ ಎಬ್ಬಿಸಿದ ಆ ಪರಾಕ್ರಮ ದೇವರ ಆತ್ಮನ ಜ್ಞಾನವನ್ನು ಕೇಳಿಕೊಳ್ಳೋಣ ಪ್ರೇರೆ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿ ಕೇಳಲಿರುವ ವಾಕ್ಯ ಭಾಗಾಂಶ, ನಮ್ಮ ಹೃದಯದಲ್ಲಿ ಬಿದ್ದು ಒಳ್ಳೆ ನೆಲದಲ್ಲಿ ಬಿದ್ದ ಬೀಜ 100ಕ್ಕೆ 100 ಫಲ ಕೊಡುವಂತೆ ನಮ್ಮ ಹೃದಯದಲ್ಲಿ ದೇವರ ವಾಕ್ಯ ಫಲ ಕೊಡುವಂತೆ ಪ್ರಾರ್ಥಿಸೋಣ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ರಕ್ಷಿಸುವ ದೇವರೇ, ಸರ್ವಜ್ಞಾನಿಯಾದ ದೇವರೇ, ಸರ್ವಶಕ್ತನೇ. ಹೌದು ಪ್ರಭುವೇ, ನೀವು ಜ್ಞಾನಿಗಳು ಎಂದು ಎನಿಸಿಕೊಳ್ಳುವವರನ್ನು ಲೆಕ್ಕಿಸುವುದೇ ಇಲ್ಲ. ಹೌದು ಪ್ರಭುವೇ, ಕಾರಣ ನೀವೇ ನಿಜವಾದ ಜ್ಞಾನವುಳ್ಳವರಾಗಿದ್ದೀರಿ, ಸರ್ವಜ್ಞಾನಿಯಾಗಿದ್ದೀರಿ, ಭಯಂಕರ ತೇಜಸ್ಸನ್ನು ಧರಿಸಿಕೊಂಡ ದೇವರಾಗಿದ್ದೀರಿ ತಂದೆ. ಹೌದು, ನಿಮ್ಮ ಜ್ಞಾನ ನಿಜವಾದ ಜ್ಞಾನ. ನಿಮ್ಮನ್ನು ಪ್ರೀತಿಸುವವರು ಅದನ್ನು ಒಪ್ಪಿಕೊಳ್ಳುತ್ತಾರೆ. ಲೋಕಜ್ಞಾನವಾದರೂ ನಾಶವಾಗುವ ಜ್ಞಾನ, ಇಹಲೋಕ ಅಧಿಪತಿಗಳ ಜ್ಞಾನ ದೆವ್ವಗಳಿಗೆ ಸಂಬಂಧಪಟ್ಟಿದೆ ತಂದೆ. ನಿಮ್ಮನ್ನೇ ವಿಶ್ವಾಸಿಡುವ ಮಕ್ಕಳ ಜ್ಞಾನವಾದರೂ ಮೇಲಿನಿಂದ ಎಳೆದು ಬಂದಂಥದ್ದು, ಸಮಾಧಾನಕರವಾದದ್ದು, ಪರಿಶುದ್ಧವಾದದ್ದು, ದಯದಾಕ್ಷಿಣ್ಯದಿಂದ ತುಂಬಿಕೊಂಡಿರುವಂಥದ್ದು, ನೀತಿ ಎಂಬ ಫಲವನ್ನು ಬಿತ್ತಿ ನಿತ್ಯ ಜೀವ ಎಂಬ ಫಲವನ್ನು ಕೊಯ್ಯುವಂಥದ್ದು. ಹೌದು ಪ್ರಭುವೇ, ಅಂತ ನಿಮ್ಮ ಪರಲೋಕದ ಸ್ವರ್ಗದ ಜ್ಞಾನ, ದೈವಜ್ಞಾನ ನಮ್ಮೆಲ್ಲರಿಗೂ ನೀಡಬೇಕೆಂದು ಈ ಕೊಚ್ಚಿಕೊಳ್ಳುವ ಇಹಲೋಕದ ಮಣ್ಣಿನ ಪಿಶಾಚಿಯ ಜ್ಞಾನದಿಂದ ನಿಮ್ಮ ಮಕ್ಕಳಾದ ನಮ್ಮೆಲ್ಲರನ್ನು ಬಿಡುಗಡೆ ಮಾಡಬೇಕೆಂದು, ಹೀಗೆ ಶಾಂತಿದಾಯಕ ದೇವರೇ, ಸೈತಾನನನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ದೈವಜ್ಞಾನದಿಂದ ಬಲಪಡಿಸಿ ಜಯ ನೀಡಬೇಕೆಂದು ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ, ಸರ್ವಜ್ಞಾನಿಯಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಬನ್ನಿರಿ ಪ್ರೇರೆ, ದೇವರು ಜ್ಞಾನಿಗಳು ಎನಿಸಿಕೊಳ್ಳುವವರನ್ನು ಲೆಕ್ಕಿಸುವುದೇ ಇಲ್ಲ ಅಂತ ಪ್ರೇರೆ ನಾವು ಯೋಬನ ಗ್ರಂಥದಲ್ಲಿ ನೋಡ್ತೇವೆ. ಇದಕ್ಕೆ ಮೊದಲು ನಾವು ಒಂದು ಹಾಡನ್ನು ಆಡಿಕೊಂಡು ವಾಕ್ಯ ಭಾಗದೊಳಗೆ ಪ್ರವೇಶವನ್ನು ಪ್ರೇರೆ. ನಾವು ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಂತೆ ದೇವರ ಹಾಡು ನಮ್ಮನ್ನು ಫಲವತ್ತಾದ ಹೃದಯವಾಗಿ ಮಾರ್ಪಡಿಸುತ್ತದೆ. ಹೌದು ಪ್ರೇರೆ, ಹಾಡು ಶುದ್ಧ ದಿವ್ಯ ಗ್ರಂಥವೇ. ಹೌದು ಪ್ರೇರೆ, ಯೇಸು ಕ್ರಿಸ್ತನ್ ನಮಗೆ ದೇವರ ಈ ಲೋಕವನ್ನು ಎಷ್ಟು ಹೆಚ್ಚಾಗಿ ಪ್ರೀತಿಸಿ ತನ್ನ ಏಕಮಾತ್ರ ಪ್ರಿಯ ಕುಮಾರನನ್ನೇ ಬಲಿಯಾಗಲು ದಾರಿ ಎರೆದಿದ್ದಾನೆ ಪ್ರೇರೆ. ಎಲ್ಲ ಮಾನವರ ಪಾಪ ನಿವಾರಣಾರ್ಥವಾಗಿ ಬಲಿ ಕೊಟ್ಟಿದ್ದಾನೆ. ಆ ದೇವಕುಮಾರನು ನಮ್ಮನ್ನು ಎಷ್ಟು ಹೆಚ್ಚಾಗಿ ಪ್ರೀತಿಸಿ ಪರಿಶುದ್ಧಾತ್ಮನನ್ನು ದಯಪಾಲಿಸಿದ್ದಾನೆ. ಹೌದು, ನಾವು ಅನಾಥರನ್ನು ಆಗಿರದೆ ಮತ್ತು ಲೋಕವನ್ನು, ಶರೀರವನ್ನು, ಭಯವನ್ನು, ಮರಣವನ್ನು, ಸೈತಾನನನ್ನು ಜಯಿಸಲು, ಪಿಶಾಚಿಯನ್ನು ಜಯಿಸಲು ಪರಿಶುದ್ಧಾತ್ಮ ಕಳಿಸಿದ್ದಾನೆ. ಆ ಪರಿಶುದ್ಧಾತ್ಮನು ನಮಗೆ ದೇವರ ವಾಕ್ಯವಾದ ಪವಿತ್ರ ಗ್ರಂಥ ಬೈಬಲನ್ನು ಕೊಟ್ಟಿದ್ದಾನೆ ಪ್ರೇರೆ, ಮಾತನಾಡುವ ಪುಸ್ತಕ. ಹೌದು, ಹೀಗೆ ಶುದ್ಧ ದಿವ್ಯ ಗ್ರಂಥವೇ ಎನ್ನುವ ಹಾಡನ್ನು ನನ್ನೊಂದಿಗೆ ಆಡಿರಿ ಪ್ರೇರೆ. ಶುದ್ಧ ದಿವ್ಯ ಗ್ರಂಥವೇ ನನ್ನ ಶ್ರೇಷ್ಠ ದ್ರವ್ಯವೇ, ತೋರಿಸೆನ್ನ ಸ್ಥಿತಿಯ, ಹೇಳು ದೈವ ಶ್ರುತಿಯ. ಶುದ್ಧ ದಿವ್ಯ ಗ್ರಂಥವೇ ಶ್ರೇಷ್ಠ ದ್ರವ್ಯ ನನಗೆ. ಶುದ್ಧ ದಿವ್ಯ ಗ್ರಂಥವೇ ದಿವ್ಯ ಜ್ಞಾನ ಬೋಧಿಸು. ನೀನೆ ನಡೆಸೆನ್ನನು
ತೋರಿಸೇನ ಪಾಪವ, ನೀನೆ ನನ್ನ ರಕ್ಷಣೆ, ನನ್ನ ಜೀವ ಮಾರ್ಗವೇ. ಶುದ್ಧ ದಿವ್ಯ ಗ್ರಂಥವೇ, ಶ್ರೇಷ್ಠ ದ್ರವ್ಯವೇ ನಗೆ, ನೀನೆ ಬೋಧಿಸೆ ನಗೆ. ಶುದ್ಧ ದಿವ್ಯ ಗ್ರಂಥವೇ, ಮೋಕ್ಷದ ಆನಂದವ ಮಾಡೆನ್ನಲ್ಲಿ ಖಚಿತ. ಮಾರಣಾಂಧಕಾರದಿ ಜಯಿಸಿ ನಿಲ್ಲಲಿಕ್ಕೆ ಧೈರ್ಯದಿ. ಶುದ್ಧ ದಿವ್ಯ ಗ್ರಂಥವೇ, ನೀನೆ ಬೋಧಿಸೆ ನಗೆ. ಶುದ್ಧ ದಿವ್ಯ ಗ್ರಂಥವೇ, ನೀನೆ ಶ್ರೇಷ್ಠ ದ್ರವ್ಯವೇ. ನಾನು ಮರಣ ಜಯಿಸಿ ಮಹಿಮ ಕಿರೀಟ ಹೊಂದುವ, ದೇವರಿಂದ ಸ್ವೀಕರಿಸಿ ಮಾರ್ಗ ಬುದ್ಧಿ ಶಕ್ತಿಯ. ಮಾರ್ಗ ಬುದ್ಧಿ ಶಕ್ತಿಯ, ನೀನೆ ಬೋಧಿಸೆ ನಗೆ. ಶುದ್ಧ ದಿವ್ಯ ಗ್ರಂಥವೇ, ಶ್ರೇಷ್ಠ ದ್ರವ್ಯವೇ ನಗೆ. ಆಮೇನ್. ಹೌದು ಪ್ರೇರೆ, ಶುದ್ಧ ದಿವ್ಯ ಗ್ರಂಥ, ಹೌದು ದೇವರು ಕೊಟ್ಟ ಪರಿಶುದ್ಧ ಗ್ರಂಥ ಬೈಬಲ್ ಪ್ರೇರೆ. ದೇವರ ಆತ್ಮನಿಂದ ರಚಿತವಾದ ಈ ಗ್ರಂಥ ಮನುಷ್ಯರ ಕಲ್ಪನೆಯಿಂದ ಉಂಟಾದದ್ದಲ್ಲ ಪ್ರೇರೆ. ದೇವಜನರು ದೇವರ ಆತ್ಮ ತುಂಬಿ ದೇವರ ಆತ್ಮ ನುಡಿಯುವುದನ್ನೇ ಬರೆದರು. ಇದು ಶ್ರೇಷ್ಠ ದ್ರವ್ಯವಾಗಿದೆ ಪ್ರೇರೆ. ದೇವರನ್ನು ಪ್ರೀತಿಸುವ ಮಕ್ಕಳಿಗೆ ಮಾರ್ಗದರ್ಶನವಾಗಿದೆ. ಹೌದು ಪ್ರೇರೆ. ಹೀಗೆ ಸತ್ಯ ಮಾರ್ಗ ತೋರಿಸುತ್ತದೆ, ಜೀವ ಮಾರ್ಗ ತೋರಿಸುತ್ತದೆ, ನಮ್ಮ ಸ್ಥಿತಿಯನ್ನು ತೋರಿಸುತ್ತದೆ. ಪವಿತ್ರ ಗ್ರಂಥ ಬೈಬಲ್ ದೇವರ ಸ್ವರವನ್ನು ತಿಳಿಯಪಡಿಸುತ್ತದೆ. ಶುದ್ಧ ದಿವ್ಯ ಗ್ರಂಥ ಮತ್ತು ನಮ್ಮನ್ನು ನಡೆಸುತ್ತದೆ ಯೇಸುವಿನ ಶಿಲುಬೆ ಮಾರ್ಗದಲ್ಲಿ, ರಕ್ಷಣೆ ಮಾರ್ಗದಲ್ಲಿ, ದೈವ ಶಕ್ತಿಯ ಮಾರ್ಗದಲ್ಲಿ. ಶುದ್ಧ ದಿವ್ಯ ಗ್ರಂಥವೇ ನಮ್ಮ ರಕ್ಷಣೆ ಪ್ರೇರೆ. ಹೌದು, ಜೀವ ಮಾರ್ಗ ತೋರಿಸುತ್ತ ಕಾರಣ. ಹೌದು, ಮೋಕ್ಷದ ಆನಂದವ ನಮ್ಮಲ್ಲಿ ಖಚಿತ ಮಾಡುತ್ತದೆ. ನಮಗೆ ತಿಳಿಯದ, ಆ ಕಣ್ಣು ಕಾಣದ, ಕಿವಿ ಕೇಳದ, ಮಾನವ ಹೃದಯ ಗ್ರಹಿಸದ ಆ ಪರಲೋಕದಲ್ಲಿರುವ ಆನಂದವನ್ನು ಖಚಿತವಾಗಿ ಬರೆಸಿ ತಿಳಿಸಲ್ಪಡುತ್ತಿದೆ ಪ್ರೇರೆ ಪವಿತ್ರ ಗ್ರಂಥದ ಮೂಲಕ. ಹೀಗೆ ನಾವು ಲೋಕವನ್ನು, ಮರಣವನ್ನು ಗೆಲ್ಲಲು, ಮರಣಾಧಿಕಾರಿಯನ್ನು, ಕಡೆಯ ವಿರೋಧಿಯಾದ ಮರಣವನ್ನು ಕೂಡ ಜಯಿಸಲು, ಆ ಅಂಧಕಾರದಲ್ಲಿ ಕೂಡ ಧೈರ್ಯವಾಗಿ ನಿಲ್ಲಲು, ಗೆಲ್ಲಲು ಶುದ್ಧ ದಿವ್ಯ ಗ್ರಂಥ ನಮಗೆ ಬೋಧಿಸುತ್ತದೆ ಪ್ರೇರೆ. ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ ಎಂದು ವಾಕ್ಯ ಹೇಳುತ್ತಿದೆ. ದೇವರ ಆತ್ಮನ ಮೂಲಕ ಬರೆಸಲ್ಪಟ್ಟ ವಾಕ್ಯ. ಮತ್ತು ನಾವು ಈ ಲೋಕದಲ್ಲಿ ಕೊನೆ ಕಾಲ ಮುಗಿಸಲು, ಯೇಸು ಆಗಮಿಸಲು ಮಹಿಮಾ ಕಿರೀಟವು ಹೊಂದುತ್ತೇವೆ ಪ್ರೇರೆ. ದೇವರಿಂದ ಹೊಂದುತ್ತೇವೆ. ಆ ಮಾರ್ಗ, ಬುದ್ಧಿ, ಶಕ್ತಿಯನ್ನು ಪವಿತ್ರ ಗ್ರಂಥ ಬೈಬಲ್, ಶುದ್ಧ ದಿವ್ಯ ಗ್ರಂಥ ನಮಗೆ ಬೋಧಿಸುತ್ತದೆ. ಹೌದು, ಶುದ್ಧ ದಿವ್ಯ ಗ್ರಂಥವೇ ನಮ್ಮೆಲ್ಲರ ಶ್ರೇಷ್ಠ ದ್ರವ್ಯವಾಗಿದೆ ಪ್ರೇರೆ. ಅಂತ ಶುದ್ಧ ದಿವ್ಯ ಗ್ರಂಥಕ್ಕಾಗಿ ತಂದೆಯಾದ ದೇವರಿಗೆ ತನ್ನ ಪ್ರಿಯ ಕುಮಾರ ಯೇಸು ಕ್ರಿಸ್ತನ ಸರ್ವಶಕ್ತ ನಾಮದಲ್ಲಿ ಆ ಯೇಸುವಿನ ಪರಿಶುದ್ಧ ಆತ್ಮನ ಮುಖಾಂತರ ಧನ್ಯವಾದ, ಮಹಿಮೆ, ಆರಾಧನೆ, ಕೃತಜ್ಞತೆ, ಸ್ತೋತ್ರ, ಸರ್ವ ಅಧಿಪತ್ಯ ಆದಿಯಲ್ಲಿದ್ದಂತೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಸಲ್ಲಲು ಪ್ರೇರೆ. ನಾವು ವಾಕ್ಯ ಭಾಗದೊಳಗೆ ಪ್ರವೇಶಗೋಣ ಪ್ರೇರೆ. ಯೋಬನ ಗ್ರಂಥ, ದ ಬುಕ್ ಆಫ್ ಜೋಬ್, ಚಾಪ್ಟರ್ 38 ವರ್ಸ್. Hallelujah. The book of Job, chapter 37, verse 24th word. ಯೋಬನ ಪುಸ್ತಕ 37ನೇ ಅಧ್ಯಾಯ 24ನೇ ವಾಕ್ಯ ಪ್ರೇರೆ. ಇಲ್ಲಿ ಓದುವುದಾದರೆ, ಆದ ಕಾರಣ ಮನುಷ್ಯರು ಆತನಿಗೆ ಭಯಪಡುವರು,
ಜ್ಞಾನಿಗಳೆಂದು ಎಣಿಸಿಕೊಳ್ಳುವವರನ್ನು ಆತನು ಲಕ್ಷಿಸುವುದೇ ಇಲ್ಲ. ಹೌದು ಪ್ರೇರೆ. ಆದ ಕಾರಣ ಮನುಷ್ಯರು ಆತನಿಗೆ ಭಯಪಡೋರಂತ ಪ್ರೇರೆ. ಅನೇಕ ವಿಷಯಗಳನ್ನು ದೇವರ ಮನುಷ್ಯ ಹೇಳಿಕೊಳ್ಳುತ್ತಾ ಬರುತ್ತಿದ್ದಾನೆ ಪ್ರೇರೆ. ಯೋಬಗೆ ಹೇಳುತ್ತಿದ್ದಾನೆ, ಯೋಬನ ಸ್ನೇಹಿತ ಅನೇಕ ವಿಷಯಗಳನ್ನು ಹೇಳುತ್ತಾ, ಇಗೋ ಗಾಳಿಯು ಬಿಸಿ ಗಗನವನ್ನು ಶುಭ್ರಪಡಿಸಲು ಅಲ್ಲಿ ಪ್ರಜ್ವಲಿಸುವ ಪ್ರಕಾಶವನ್ನು ಯಾರು ದಿಟ್ಟಿಸಿ ನೋಡಲಾರರು. ಬಡಗಣ ದಿಕ್ಕಿನಿಂದ ಹೊನ್ನಿನ ಹೊಳಪು ಹೊರಡುವುದು. 21, 22 ವಾಕ್ಯ, 23ನೇ ವಾಕ್ಯ. ಇವಾಗ 37ನೇದೇ ಯೋಬ. ದೇವರು 23ನೇ ವಾಕ್ಯ. ದೇವರು ಭಯಂಕರ ತೇಜಸ್ಸನ್ನು ಧರಿಸಿಕೊಂಡಿದ್ದಾನೆ. ಇಂಥ ಸರ್ವಶಕ್ತನನ್ನು ನಾವು ಕಂಡುಹಿಡಿಯಲಾರೆವು. ಆತನ ಪರಾಕ್ರಮವು ಬಹಳ. ಆತನು ನ್ಯಾಯವನ್ನಾಗಲಿ ಪರಿಪೂರ್ಣ ಧರ್ಮವನ್ನಾಗಲಿ ಕುಂದಿಸುವುದಿಲ್ಲ ಎಂದು ಹೇಳುತ್ತಾ 24ನೇ ವಾಕ್ಯ ನಮ್ಮ ಮುಖ್ಯ ವಾಕ್ಯ ಪ್ರೇರೆ. ಆದ ಕಾರಣ ಮನುಷ್ಯರು ಆತನಿಗೆ ಭಯಪಡ್ತಾರೆ ಅಂತ ಪ್ರೇರೆ. ಯಾವ ಕಾರಣ ಭಯಪಡುತ್ತಾರೆ? ಆತನ ಪ್ರಜ್ವಲಿಸುವ ಪ್ರಕಾಶವನ್ನು ಯಾರು ದಿಟ್ಟಿಸಿ ನೋಡಲು ಸಾಧ್ಯವಿಲ್ಲ ಅಂತ ಪ್ರೇರೆ. ಅಷ್ಟು ಬೆಳಕಿನಲ್ಲಿ ವಾಸ ಮಾಡುತ್ತಾನೆ ದೇವರು. ಹೌದು, ಅಮರತ್ವವುಳ್ಳಾತನು, ರಾಜಾದಿರಾಜನು ತಾನೊಬ್ಬನೇ. ಹೌದು, ಹೀಗೆ ಆತನ ಹೊಳಪು ಬಹಳ ಇರ್ತದೆ ಪ್ರೇರೆ. ಆತನನ್ನು ದಿಟ್ಟಿಸಿ ನೋಡಲಾಗೋದು. ದೇವರು ಭಯಂಕರ ತೇಜಸ್ಸು ಧರಿಸಿಕೊಂಡಿದ್ದಾನಂತ. ಇಂಥ ಸರ್ವಶಕ್ತನನ್ನು ನಾವು ಕಂಡು ಹಿಡಿಯಲಾರೆವಂತ ಪ್ರೇರೆ. ಆತನ ಪರಾಕ್ರಮವು ಬಹಳ. ಆತನು ನ್ಯಾಯವನ್ನಾಗಲಿ ಪರಿಪೂರ್ಣ ಧರ್ಮವನ್ನಾಗಲಿ ಕುಂದಿಸುವುದಿಲ್ಲ, ಸೋಲುವುದಕ್ಕೆ ಬಿಡುವುದಿಲ್ಲ ಅಂತ. ನಿಜವಾಗಿ ಆತನಲ್ಲಿ ವಿಶ್ವಾಸ ಇಡುವವರಾದರೆ, ಸತ್ಯದಲ್ಲಿ ನಿಲ್ಲುವವರಾದರೆ, ದೇವರನ್ನು ನಿರೀಕ್ಷಿಸುವವರಾದರೆ ವಿಶ್ವಾಸದೊಂದಿಗೆ, ಆದ ಕಾರಣ ಹೌದು ಪ್ರೇರೆ, ಭಯಂಕರ ತೇಜಸ್ಸು, ಸರ್ವಶಕ್ತಿ, ಪರಾಕ್ರಮ, ಧರ್ಮವನ್ನು ಕುಂದಿಸುವುದಿಲ್ಲ, ಪರಿಪೂರ್ಣ ಧರ್ಮವನ್ನು ಪ್ರಕಾಶ ದೃಷ್ಟಿಸಿ ನೋಡಲಾಗುವುದಿಲ್ಲ ಯಾರಿಂದ. ಆತನ ಹೊಳಪು ದೊಡ್ಡದು ಪ್ರೇರೆ. ಹೌದು ಪ್ರೇರೆ, ಹೌದು, ಹೀಗೆ ನಾವು ನೋಡುತ್ತೇವೆ. ಹೌದು ಪ್ರೇರೆ. ಆದ ಕಾರಣ ಆತನಿಗೆ ಮನುಷ್ಯರು ಭಯಪಡುತ್ತಾರೆ ಎಂದು ಹೇಳುತ್ತಾ, ಜ್ಞಾನಿಗಳೆಂದು ಎಣಿಸಿಕೊಳ್ಳುವವರನ್ನು ದೇವರು ಆತನು ಲಕ್ಷಿಸುವುದೇ ಇಲ್ಲ. ಹೌದು ಪ್ರೇರೆ. ಯೋಬನ ಪುಸ್ತಕ 37ನೇ ಅಧ್ಯಾಯ 24ನೇ ವಾಕ್ಯ ಭಾಗದಲ್ಲಿ ನೋಡ್ತೇವೆ, ಜ್ಞಾನಿಗಳು ಎಂದು ಎಣಿಸಿಕೊಳ್ಳುವವರನ್ನು ದೇವರು ಲಕ್ಷಿಸುವುದಿಲ್ಲ ಅಂತ ಪ್ರೇರೆ. ನಾವು ಯೆಶಾಯ ಪ್ರವಾದಿ ಗ್ರಂಥ ನಾವು 5ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ. ಇನ್ನೊಂದು ವಾಕ್ಯ ಭಾಗ ನೋಡೋದಾದರೆ ಇದೇ ಅಂಶಕ್ಕೆ ಸಂಬಂಧಪಟ್ಟಿದ್ದು. ಯೆಶಾಯ ಪ್ರವಾದಿ ಗ್ರಂಥ 5ನೇ ಅಧ್ಯಾಯ 21ನೇ ವಾಕ್ಯ, ಪ್ರೊಫೆಟ್ ಐಸಾಯ ಚಾಪ್ಟರ್ 5 ವರ್ಸ್ 21st ವರ್ಡ್. ಇಲ್ಲಿ ಓದುವುದಾದರೆ, ಅಯ್ಯೋ, ತಮ್ಮಲ್ಲಿ ತಾವೇ ಜ್ಞಾನಿಗಳೆಂದು ಸ್ವಂತ ಗಣನೆಯಲ್ಲಿ ವಿವೇಕಿಗಳೆಂದು ಭಾವಿಸಿಕೊಳ್ಳುವವರ ಪಾಡು ಏನು ಹೇಳಲಿ. ಹೌದು ಪ್ರೇರೆ. ಇಲ್ಲಿ ಯೆಶಾಯನು 6 ಬಗೆಯ ಪಾಪಿಗಳಿಗೆ ಆಗುವ ದುರವಸ್ಥೆ ಎನ್ನುವ ಅಂಶದಲ್ಲಿ ಹೇಳುತ್ತಿದ್ದಾನೆ. ಅಂದರೆ ಪಾಪಿಗಳು 6 ಬಗೆ ಇರ್ತಾರೆ ಪ್ರೇರೆ. ಪಾಪಿಗಳಿಗೆ 6 ಬಗೆಯ ದುರವಸ್ಥೆ ಆಗುತ್ತದೆ. ದುರವಸ್ಥೆ ಅಂದರೆ ಇಹಲೋಕದಲ್ಲಿ ಅನೇಕ ಕಷ್ಟ ನಷ್ಟಗಳಿಗೆ, ವಿಚಿತ್ರ ಮರಣಗಳಿಗೆ, ದುಃಖಗಳಿಗೆ ಗುರಿಯಾಗಿ ನರಕ ಪಾತ್ರರಾಗುತ್ತಾರೆ. ಹೌದು ಪ್ರೇರೆ. 6 ಬಗೆಯ ಪಾಪಿಗಳಿಗೆ ಆಗುವ ದುರವಸ್ಥೆ ಎನ್ನುವ ಅಂಶದಲ್ಲಿ ಹೇಳುತ್ತಾ, ಅಯ್ಯೋ, ತಮ್ಮಲ್ಲಿ ತಾವೇ ಜ್ಞಾನಿಗಳೆಂದು ಸ್ವಂತ ಗಣನೆಯಲ್ಲಿ ವಿವೇಕಿಗಳೆಂದು ಭಾವಿಸಿಕೊಳ್ಳುವವರ ಪಾಡು ಏನು ಹೇಳಲಿ. ಹೌದು ಪ್ರೇರೆ. 6 ಬಗೆಯ ದುರವಸ್ಥೆಗೆ ಒಳಗಾಗುತ್ತಾರೆ. ಆದ್ದರಿಂದ ಜ್ಞಾನಿಗಳ ಎನಿಸಿಕೊಳ್ಳುವವರನ್ನು ದೇವರು ಕೇರ್ ಮಾಡುವುದಿಲ್ಲ ಅಂತ ಪ್ರೇರೆ. ಹೌದು, ಕಾರಣ ಅವರು ದೇವರನ್ನೇ ಮರೆತು ತಮ್ಮನ್ನು ತಾವು ನೆಚ್ಚಿಕೊಳ್ಳುವವರಾಗಿದ್ದಾರೆ. ಭುಜಬಲ ತಮ್ಮದೇ ಎಂದುಕೊಂಡಿದ್ದಾರೆ. ಹೌದು, ದೇವರನ್ನು ಬಿಟ್ಟು ನರ ಮಾತ್ರದವರಲ್ಲಿ ಭರವಸೆಯಿಡುವವರು ಶಾಪಗ್ರಸ್ತರು. ಹೌದು ಪ್ರೇರೆ. ಅವರು ಆ ಬರಡು ಭೂಮಿಯಲ್ಲಿ ಬೆಳೆದ ಮುಳ್ಳು ಜಾಲಿ ಮರಕ್ಕೆ ಸಮಾನವಾಗಿದ್ದಾರೆ ಪ್ರೇರೆ. ಶುಭ ಸಂಭವಿಸಿದರೂ ಅವರಿಗೆ ಗೊತ್ತಾಗುವುದಿಲ್ಲ. ದೇವರಿಂದಲೇ ಗಾಳಿ, ಮಳೆ, ಆಹಾರ, ಆರೋಗ್ಯ, ಹೌದು ಪ್ರೇರೆ, ಎಲ್ಲ ದೊರಕುತ್ತಿದ್ದರೂ ಅವರು ತಮ್ಮ ಜ್ಞಾನದಲ್ಲಿ ಮೋಸ ಹೋಗಿದ್ದಾರೆ. ದೇವರನ್ನು ಗುರುತಿಸುವುದಿಲ್ಲ. ತಮ್ಮನ್ನು ತಾವೇ ಜ್ಞಾನಿಗಳೆಂದು ಸ್ವಂತ ಗಣನೆಯಲ್ಲಿ ವಿವೇಕಿಗಳೆಂದು ಭಾವಿಸಿಕೊಂಡು ಅವರ ಪಾಡು ಏನು ಹೇಳಲಿ. ನರಕಕ್ಕೆ ಇಳಿದು ಹೋಗುತ್ತಿದ್ದಾರೆ ಒಂದು ದಿನ. ಆದ ಕಾರಣ ದೇವರು ನರಕ ಮಾರ್ಗದಲ್ಲಿರುವವರನ್ನು, ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡದವರು ನಾಶನ ಮಾರ್ಗದಲ್ಲಿದ್ದಾರೆ ಪ್ರೇರೆ. ನಾವು ಕೊರಿಂಥ 1ನೇ ಪತ್ರಿಕೆ 1ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ನೋಡುತ್ತೇವೆ. ಶಿಲುಬೆಯ ಸಂದೇಶ ಅಂದರೆ ಯೇಸುವಿನ ಜೀವಿತ ಮಾತುಗಳು. ಹೌದು ಪ್ರೇರೆ. ಶಿಲುಬೆಯ ಸಂದೇಶ, ಆತನ ಮರಣ ವಾರ್ತೆ ನಾಶನ ಮಾರ್ಗದಲ್ಲಿರುವವರಿಗೆ ಹುಚ್ಚು ಸಂಗತಿಯಾಗಿದೆ ಅಂತ.
ಆತನು ದೇವಕುಮಾರನು, ದೇವರು ಮನುಷ್ಯಾಗಿ ಬಂದ ಮಕ್ಕಳು ಮಾಂಸ ಆಕಾರದಲ್ಲಿರುವುದರಿಂದ ತಂದೆಯು ಕೂಡ ಅವರಂತೆ ರಕ್ತ ಮಾಂಸದಲ್ಲಿ ಭಾಗಿಯಾದ ಎಂದು ಹೇಳಿದರೆ ಅವರು ನಂಬುವುದಿಲ್ಲ. ಹೌದು, ದೇವರು ಮನುಷ್ಯ ಆಗುವುದೇನು, ದೇವರು ಸಾಯುವುದೇನು, ದೇವರು ನಮ್ಮ ಪಾಪ ಹೊತ್ತುಕೊಳ್ಳುವುದೇನು, ನಾವು ಪಾಪ ಮಾಡಿದ್ದೇವೆ ಎಂದು ನೀವು ಹೇಳುವುದೇನು ಎಂದು ಅವರು ಮೋಸೋಗಿದ್ದಾರೆ. ಇಹಲೋಕದ ಮಿಥ್ಯ ದೇವರು ದುಷ್ಟಶಕ್ತಿಯು ಅವರ ಮನೋನೇತ್ರಗಳಿಗೆ ಮಂಕು ಕವಿಸಿದ್ದರಿಂದ ಅವರು ಸುವಾರ್ತೆಯ ಬಳಿಗೆ ಬರುವುದಿಲ್ಲ. ಆ ಸುವಾರ್ತೆಯಲ್ಲಿರುವ ಪ್ರಕಾಶ ಅವರ ಮನೋನೇತ್ರಗಳಿಗೆ ಎಳೆದಿರುವ ಆ ದುಷ್ಟಶಕ್ತಿಯ ಪರದೆಯನ್ನು ಅರಿಯಲು ಅವರು ಬಿಟ್ಟುಕೊಡುವುದಿಲ್ಲ. ಕಾರಣ ಅವರು ತಮ್ಮನ್ನು ತಾವೇ ಜ್ಞಾನಿಗಳೆಂದು ಹೇಳಿಕೊಳ್ಳುತ್ತಾ, ತಮ್ಮನ್ನು ತಾವೇ ವಿವೇಕಿಗಳೆಂದು ಭಾವಿಸಿಕೊಳ್ಳುತ್ತಾ ಅವರು ಮೋಸ ಹೋಗಿದ್ದಾರೆ. ಇಹಲೋಕದ ದುಷ್ಟಶಕ್ತಿ, ದೇವರಿಗೆ ವಿರೋಧವಾಗಿ ಬಿದ್ದ ದೇವದೂತ ಗಣ. ಹೌದು ಪ್ರೇರೆ, ಹೀಗೆ 6 ಬಗೆಯ ದುರವಸ್ಥೆಗೆ ಒಳಗಾಗಲಿದ್ದಾರೆ ಪ್ರೇರೆ. ತಮ್ಮನ್ನು ತಾವೇ ಜ್ಞಾನಿಗಳೆಂದು ಹೇಳಿಕೊಳ್ಳುವವರು. ಆದ್ದರಿಂದ ದೇವರು ಜ್ಞಾನಿಗಳೆಂದು ಎಣಿಸಿಕೊಳ್ಳುವವರನ್ನು ಕೇರ್ ಮಾಡುವುದಿಲ್ಲ ಎಂದು ಯೋಬನ ಪುಸ್ತಕದಲ್ಲಿ ನಾವು ನೋಡುತ್ತೇವೆ ಪ್ರೇರೆ. ಯೆಹೂ ಹೇಳಿರುವುದನ್ನು ನೋಡುತ್ತೇವೆ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಹೀಗೆ ಜ್ಞಾನಿಗಳೆಂದು ಎಣಿಸಿಕೊಳ್ಳುವವರನ್ನು ಆತನು ಲಕ್ಷಿಸುವುದೇ ಇಲ್ಲ. ಹೌದು, ಇನ್ನೊಂದು ವಾಕ್ಯ ನೋಡೋದಾದರೆ ನಾವು ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಓದ್ತೇವೆ ಪ್ರೇರೆ. ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 11 ವರ್ಸ್ 25th ವರ್ಡ್. ಮತ್ತಾಯ ಸುವಾರ್ತೆ 11ನೇ ಅಧ್ಯಾಯ 25ನೇ ವಾಕ್ಯ. ಇಲ್ಲಿ ಓದುವುದಾದರೆ, ಆ ಸಮಯದಲ್ಲಿ ಯೇಸು ಹೇಳಿದ್ದೇನೆಂದರೆ, ತಂದೆಯೇ, ಭೂಲೋಕ ಪರಲೋಕಗಳ ಒಡೆಯನೇ. ಪ್ರೇರೆ, ಆ ಸಮಯದಲ್ಲಿ ಅಂತ ಪ್ರೇರೆ, ಯಾವ ಸಮಯದಲ್ಲಿ? ಯೇಸು ನಂಬಿಕೆ ಇಲ್ಲದವರಿಗಾಗಿ ದುಃಖಪಟ್ಟು ಎಲ್ಲರನ್ನು ತನ್ನ ಹತ್ತಿರಕ್ಕೆ ಕರೆಯುವ ಸಮಯದಲ್ಲಿ. ಅನೇಕರು ಯೇಸು ಮಹತ್ ಕಾರ್ಯಗಳು ಮಾಡುತ್ತಿದ್ದಾನೆಂದು ಆತನ ಹಿಂದೆ ಬರುತ್ತಿರ್ತಾರೆ ಪ್ರೇರೆ. ಮತ್ತು ದೆವ್ವ ಬಿಡಿಸ್ತಾನೆ, ರೋಗ ಗುಣ ಮಾಡುತ್ತಾನೆ, ಸತ್ತವರನ್ನು ಬದುಕಿಸುತ್ತಾನೆ, ಮತ್ತು 2 ಮೀನು 5 ರೊಟ್ಟಿ ಇವುಗಳನ್ನು ಅಕ್ಷಯ 5,000 ಜನರಿಗೆ ಊಟ ಮಾಡಿಸಿದ್ದಾನೆ ಎಂದು ಅದ್ಭುತಗಳ ಮಾಡುವಾತನೆಂದು ಹಿಂಬಾಲಿಸುತ್ತಿದ್ದಾರೆ. ಆತನು ದೇವರ ಕುಮಾರ. ಆತನ ಮುಖಾಂತರ ದೇವರ ಬಳಿಗೆ ನಾವು ಕರೆದುಕೊಂಡು ಹೋಗಲು ಬಂದಿದ್ದಾನೆ. ಆತನಲ್ಲಿ ವಿಶ್ವಾಸ ಇಡುವವನು ದೇವರಲ್ಲಿ ವಿಶ್ವಾಸ ಇಡುವವನಾಗುತ್ತಾನೆ. ಆತನು ದೇವರ ಪ್ರತಿರೂಪ, ಕಾಣದ ದೇವರ ಕಾಣುವ ರೂಪ ಎಂದು ವಿಶ್ವಾಸಲಿಲ್ಲ ಪ್ರೇರೆ. ಇರುವ ಆತನು ಆತನೇ ಎಂದು ನಾವು ವಿಶ್ವಾಸಿಸಿ ಪಾಪದಿಂದ ಹೊರಬರಬೇಕೆಂದು ವಿಶ್ವಾಸಲಿಲ್ಲವರು ಅವರು ಅದಕ್ಕಾಗಿ ಮಹತ್ ಕಾರ್ಯ ಮತ್ತು ಅನೇಕ ವಿಷಯಗಳಿಗಾಗಿ ಆತನನ್ನು ಹಿಂಬಾಲಿಸ್ತಿರ್ತಾರೆ. ಆಗ ಯೇಸುಪ್ರಭು ಆ ಸಮಯದಲ್ಲಿ ಹೇಳಿದ್ದೇನೆಂದರೆ, ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ. 11ನೇ ಅಧ್ಯಾಯ ಮತ್ತಾಯ ಸುವಾರ್ತೆ 11ನೇ ಅಧ್ಯಾಯ 25ನೇ ವಾಕ್ಯ. ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 11 ವರ್ಸ್ 25th ವರ್ಡ್. ಆ ಸಮಯದಲ್ಲಿ ಯೇಸು ಹೇಳಿದ್ದೇನೆಂದರೆ, ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ, ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆಮಾಡಿ ಬಾಲಕರಿಗೆ ಪ್ರಕಟ ಮಾಡಿದ್ದೀ ಎಂದು ನಿನ್ನನ್ನು ಕೊಂಡಾಡುತ್ತೇನೆ. ಹೌದು ಪ್ರೇರೆ, ಯೇಸು ತನ್ನಲ್ಲಿ ನಂಬಿಕೆ ಇಲ್ಲದವರಿಗಾಗಿ ದುಃಖಪಟ್ಟು ಎಲ್ಲರನ್ನು ತನ್ನ ಹತ್ತಿರಕ್ಕೆ ಕರೆದ ಸಂದರ್ಭದಲ್ಲಿ ಹೇಳುತ್ತಿದ್ದಾನೆ ಪ್ರೇರೆ. ಆ ಗುಂಪಿನಲ್ಲಿ ಕೆಲವರು ಬಾಲಕರಿದ್ದಾರಂತ ಪ್ರೇರೆ. ಹೌದು, ತಂದೆಯೇ, ನೀನು ಜ್ಞಾನಿಗಳಿಗೂ ಮೇಧಾವಿಗಳಿಗೂ ವಿಷಯಗಳನ್ನು ಮರೆಮಾಡಿ. ಹೌದು ಪ್ರಿಯ, ಯಾವ ವಿಷಯಗಳು? ಹೌದು, ಪರಲೋಕದ ವಿಷಯಗಳು, ಸ್ವರ್ಗ ಮಾರ್ಗದ ವಿಷಯಗಳು, ರಕ್ಷಣಾ ಕಾರ್ಯದ ವಿಷಯಗಳು, ಲೋಕವನ್ನು, ಶರೀರವನ್ನು, ಪಿಶಾಚಿಯನ್ನು, ಕಣ್ಣಿನಾಶೆ, ಶರೀರದಾಶೆ, ಬದುಕು ಡಂಬವನ್ನು ಗೆಲ್ಲಲು, ಮರಣದ ಶಕ್ತಿಯನ್ನು ಗೆಲ್ಲುವ ಮಾರ್ಗ. ಹೌದು ಪ್ರೇರೆ, ನನ್ನ ಬಳಿಗೆ ಬರುವವನಿಗೆ ಹಸಿವೆ ಆಗುವುದಿಲ್ಲ, ನನ್ನಲ್ಲಿ ವಿಶ್ವಾಸ ಇಡುವವನಿಗೆ ನೀರಡಿಕೆ ಆಗುವುದಿಲ್ಲ ಎಂಬ ಈ ಶರೀರದ ಆ ಹಸಿವೆ ನೀರಡಿಕೆಯನ್ನು ಗೆಲ್ಲುವ ಆ ಶಕ್ತಿ ಅವರಿಗೆ ಗೊತ್ತಾಗುವುದಿಲ್ಲ. ಯಾರಿಗೆ? ಜ್ಞಾನಿಗಳಿಗೆ, ಮೇಧಾವಿಗಳಿಗೆ ಈ ವಿಷಯಗಳನ್ನು ಮರೆ ಮಾಡಿದ್ದಾನೆ ಪ್ರೇರೆ. ಯಾರಿಗೆ ತಿಳಿಸಿದ್ದಾನೆ? ಬಾಲಕರಿಗೆ ಪ್ರಕಟ ಮಾಡಿದ್ದೆಂದು ನಿನ್ನನ್ನು ಕೊಂಡಾಡುತ್ತೇನೆ. ಹೌದು ತಂದೆ, 26ನೇ ವಾಕ್ಯ. ಹೌದು ತಂದೆ, ಹೀಗೆ ಮಾಡುವುದೇ ಒಳ್ಳೆಯದೆಂದು ನಿನಗೆ ನಿನ್ನ ದೃಷ್ಟಿಗೆ ತೋರಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 11 ವರ್ಸ್ 26th ವರ್ಡ್. ಹೌದು ಪ್ರೇರೆ, ಹೌದು ಪ್ರೇರೆ, ಇದೇ ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಮರೆ ಮಾಡಿ ಚಿಕ್ಕ ಮಕ್ಕಳಂಥವರಿಗೆ ದೇವರು ಪ್ರಕಟ ಮಾಡಿದ್ದಾನಂತ ಪ್ರೇರೆ. ಆದ್ದರಿಂದ ಯೇಸು
ತಂದೆಯನ್ನು ಕೊಂಡಾಡುತ್ತಿದ್ದಾನೆ. ಪ್ರಥಮವಾಗಿ ಯೇಸು ಕ್ರಿಸ್ತನು ತಂದೆಯನ್ನು ಕೊಂಡಾಡಿದ್ದು, ವರ್ಷಿಪ್ ಮಾಡಿದ್ದು, ಪ್ರೇಸ್ ಮಾಡಿದ್ದು, ಹೊಗಳಿದ್ದು ಇದೇ ವಿಷಯದಲ್ಲಿ ಪ್ರೇರೆ. ಚಿಕ್ಕ ಮಕ್ಕಳಿಗೆ ನೀನು ಪ್ರಕಟ ಮಾಡಿದ್ದಿ. ಏನು ಪ್ರಕಟ ಮಾಡ್ಯಾನ ಪ್ರೇರೆ? ಜ್ಞಾನಿಗಳಿಗೆ ಪ್ರಕಟವಾಗಲಾರದ್ದು, ಬುದ್ಧಿವಂತರಿಗೆ ಪ್ರಕಟವಾಗಲಾರದ್ದು ಏನು? ನಾನೇ ಅದೃಶ್ಯ ದೇವರ ಸಾದೃಶ್ಯ ರೂಪನು, ಸರ್ವಸೃಷ್ಟಿಗೆ ಜ್ಯೇಷ್ಠ ಪುತ್ರನು, ಆದಿ ಸಂಭೂತನು, ಆಗಲೆಲ್ಲದರಲ್ಲಿ ಅಗ್ರಸ್ತನು, ಸತ್ತವರೊಳಗಿಂದ ಮೊದಲು ಎದ್ದು ಬರುವಾತನು, ಬಂದಾತನು, ಪಾತಾಳದ ಹಾಗೂ ಮರಣದ ಬೀಗದ ಕೈ ಉಳ್ಳಾತನು. ನನ್ನಲ್ಲಿ ವಿಶ್ವಾಸ ಇಡುವನು ಸತ್ತರೂ ಬದುಕುತ್ತಾನೆ, ಬದುಕುತ್ತಾ ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ನಾನೇ ಒಳ್ಳೆಯ ಕುರುಬನು, ನಾನೇ ಸೈತಾನನ ಕಾರ್ಯಗಳನ್ನು ನಾಶ ಮಾಡಲು ಪ್ರತ್ಯಕ್ಷನಾದಾತನು, ನಾನೇ ಲೋಕದ ಬೆಳಕು, ನನ್ನ ಹಿಂಬಾಲಿಸುವವನು ಕತ್ತಲೆಯಲ್ಲಿ ನಡೆಯುವುದಿಲ್ಲ. ನಾನೇ ನಿಜವಾದ ಶಾಂತಿ, ನಾನೇ ನಿಜವಾದ ಧೈರ್ಯ, ನಾನೇ ದೇವದೂತರ ಕಾವಲನ್ನು ಕೊಡುವಾತನು ಎಂದು ಆ ಚಿಕ್ಕ ಮಕ್ಕಳಿಗೆ ಪ್ರಕಟ ಮಾಡ್ಯಾನಂತ ಪ್ರೇರೆ ದೇವರು. ಯೇಸು ಕ್ರಿಸ್ತನೇ ಆ ಅದೃಶ್ಯ ದೇವರ ಸಾದೃಶ್ಯ ರೂಪ, ಕಾಣದ ದೇವರ ಕಾಣುವ ರೂಪ, ಇನ್ವಿಸಿಬಲ್ ಗಾಡ್ಸ್ ವಿಸಿಬಲ್ ಇಮೇಜ್. ಹೌದು ಪ್ರೇರೆ. ಹೀಗೆ ಹೌದು ತಂದೆ, ಹೀಗೆ ಮಾಡುವುದೇ ಒಳ್ಳೆಯದೆಂದು ನಿನ್ನ ದೃಷ್ಟಿಗೆ ತೋರಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನನ್ನ ತಂದೆಯು 27th ವರ್ಡ್, ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 11 ವರ್ಸ್ 27 to 30 ವರ್ಡ್. ಮತ್ತಾಯನ ಸುವಾರ್ತೆ 27ನೇ ಅಧ್ಯಾಯದಿಂದ 11ನೇ ಅಧ್ಯಾಯದಿಂದ 11ನೇ ಅಧ್ಯಾಯ 27ನೇ ವಾಕ್ಯದಿಂದ ಓದೋಣ ಪ್ರೇರೆ. ನನ್ನ ತಂದೆಯು ಎಲ್ಲವನ್ನು ನನಗೆ ಒಪ್ಪಿಸಿದ್ದಾನೆ. ತಂದೆಯಾದ ದೇವರು ಯೇಸು ಕ್ರಿಸ್ತನಿಗೆ ಎಲ್ಲ ಒಪ್ಪಿಸಿದ್ದಾನಂತ ಪ್ರೇರೆ. ಹೌದು, ತಂದೆಯ ಹೊರತು ಇನ್ನಾವನು ಮಗನನ್ನು ತಿಳಿದವನಲ್ಲ. ತಂದೆಯಾದ ದೇವರಿಗೆ ಗೊತ್ತಂತ ಪ್ರೇರೆ ಮಗ ಯಾರೆಂದು, ಮತ್ತು ಯಾರು ತಿಳಿದವರಲ್ಲ ಅಂತ. ಮಗನೇ ಹೊರತು ಇನ್ನಾವನು ತಂದೆಯನ್ನು ತಿಳಿದವನಲ್ಲ. ಮತ್ತು ತಂದೆಯನ್ನು ಮಗ ತಿಳಿದಾನಂತ ಪ್ರೇರೆ, ಮಗ ಯಾರೆಂದು ತಂದೆ ತಿಳಿದಾನಂತ. ಮತ್ತು ಮಗನು ತಂದೆಯನ್ನು ಯಾರಿಗೆ ಪ್ರಕಟಪಡಿಸುವುದಕ್ಕೆ ಮನಸ್ಸುಳ್ಳವನಾಗಿದ್ದಾನೋ ಅವನು ಆತನನ್ನು ತಿಳಿದವನಾಗಿದ್ದಾನೆ. ಮಗನು ಯಾರಿಗೆ ತಂದೆಯನ್ನು ತಿಳಿಯಪಡಿಸಲು ಅಥವಾ ತೋರಿಸಲು ಇಷ್ಟವುಳ್ಳಾತನಾಗಿದ್ದಾನೋ ಅವನು ಆತನನ್ನು ನೋಡಿದ್ದಾನೆ. ಪ್ರೇರೆ ಇಲ್ಲಿಯವರೆಗೆ ತಂದೆ ಮಗನ ಬಗ್ಗೆ ತಂದೆಗೆ ಮಾತ್ರ ಗೊತ್ತಿತ್ತಂತ. ಮಗ ತಂದೆಯ ಬಗ್ಗೆ ಮಗನಿಗೆ ಗೊತ್ತಿತ್ತು, ಮಗ ಯಾರೆಂದು ತಂದೆಗೆ ಗೊತ್ತಿತ್ತು. ಇವಾಗ ಆ ಮಗನನ್ನು ಪ್ರೀತಿಸುವವರು ತಂದೆಯ ಬಗ್ಗೆ ತಿಳಿಸ್ತಾನಂತ, ತಂದೆ ಯಾರೆಂದು. ಹೌದು ಪ್ರೇರೆ, ಅಷ್ಟರವರೆಗೆ ಯೇಸು ಕ್ರಿಸ್ತನಲ್ಲಿ ತಂದೆಯನ್ನು ನೋಡಿದ್ದೆವು. ಈಗ ತಂದೆ ಹೇಗಿರುತ್ತಾನೆಂದು ಯೇಸು ತಿಳಿಸ್ತಾನೆ ಇವರಿಗೆ. ಹೌದು ಪ್ರೇರೆ, ಅದೇ ಜ್ಞಾನಿಗಳಿಗೆ, ಬುದ್ಧಿವಂತರಿಗೆ, ಮೇಧಾವಿಗಳಿಗೆ ಮರೆ ಮಾಡಿದ, ಬಾಲಕರಿಗೆ ಮಾಡಿದ, ಪ್ರಕಟ ಮಾಡಿದ ವಿಷಯ ಪ್ರೇರೆ. ಹೌದು, ಹೀಗೆ ಕಷ್ಟಪಡುವವರು, ಹೊರವತ್ತವರು ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನಾಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕೆಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹೌರವಾದದ್ದು ಅಂದನು. ಅದು ಪ್ರೇರೆ, ಚಿಕ್ಕ ಮಕ್ಕಳು ಮಾತ್ರ ಯೇಸುವಿನ ಕರೆಗೆ ಬರುತ್ತಾರೆ ಪ್ರೇರೆ. ಕಷ್ಟಪಡುವವರು, ಹೊರೆ ಹೊತ್ತವರು ನೀವೆಲ್ಲರೂ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂದು ಹೇಳಿದಾಗ ಈ ಕರೆಯಲ್ಲಿ ಆ ಬಾಲಕರು ಪ್ರಥಮವಾಗಿ ಬರುತ್ತಾರೆ. ಕಾರಣ ಅವರಿಗೆ ಪ್ರಕಟವಾಗಿದೆ ಪ್ರೇರೆ, ಯೇಸು ಕ್ರಿಸ್ತನೇ ನಿಜವಾದ ರಕ್ಷಕನು, ದೇವರೆಂದು. ಹೌದು, ಅವರು ಬಂದು ಸಾತ್ವಿಕನು, ದೀನನು ಮನಸ್ಸುಳ ಆಗಿರುವ ಯೇಸುವಿನ ನೊಗವನ್ನು ತಮ್ಮ ಮೇಲೆ ತೆಗೆದುಕೊಳ್ಳುತ್ತಾರೆ, ಯೇಸುವಿನಲ್ಲಿ ಕಲಿತುಕೊಳ್ಳುತ್ತಾರೆ, ತಂದೆಯನ್ನು ದರ್ಶಿಸುತ್ತಾರೆ. ಹೌದು, ಆಗ ಅವರ ಆತ್ಮಗಳಿಗೆ, ಆ ಬಾಲಕರಾದ ಅವರ ಆತ್ಮಗಳಿಗೆ ವಿಶ್ರಾಂತಿ ಸಿಗುತ್ತದೆ. ಯಾಕಂದರೆ ಯೇಸುವಿನ ನೊಗ ಮೃದುವಾದದ್ದು, ಆತನ ನಮಗೆ ಕೊಟ್ಟ ಹೊರೆ ಹಗುರವಾದದ್ದು. ಹೌದು ಪ್ರೇರೆ, ಇಂಥ ಕೃಪೆ, ಬಾಲಕರಿಗೆ ಪ್ರಕಟವಾದ ಕೃಪೆ ನಮ್ಮೆಲ್ಲರಿಗೆ ದೊರಕಲು ಪ್ರಭು. ಹೌದು, ಅಂಶ ದೇವರು ಜ್ಞಾನಿ ಎನಿಸಿಕೊಳ್ಳುವವರನ್ನು ಗಮನಿಸುವುದೇ ಇಲ್ಲ ಪ್ರೇರೆ, ಲಕ್ಷಿಸುವುದೇ ಇಲ್ಲ, ಕೇರ್ ಮಾಡುವುದಿಲ್ಲ ಜ್ಞಾನಿ ಎನಿಸಿಕೊಳ್ಳುವವರನ್ನು. ಇನ್ನೊಂದು ವಾಕ್ಯ ನೋಡುವುದಾದರೆ ನಾವು ಜ್ಞಾನೋಕ್ತಿ ಗ್ರಂಥದಲ್ಲಿ ನೋಡ್ಬೋದು ಪ್ರೇರೆ. ಜ್ಞಾನೋಕ್ತಿ ಗ್ರಂಥ 3ನೇ ಅಧ್ಯಾಯ 7ನೇ ವಾಕ್ಯ, ಪ್ರಾವರ್ಬ್ಸ್ ಚಾಪ್ಟರ್ 3 ವರ್ಸ್ 7th ವರ್ಡ್. ಇಲ್ಲಿ ಓದುವುದಾದರೆ, ನೀನೇ ಬುದ್ಧಿವಂತನು ಎಂದೆಣಿಸದೆ ಯೆಹೋವನಾದ ದೇವ ತಂದೆಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು. ಹೌದು, ಇದರಿಂದ 8ನೇ ವಾಕ್ಯ, ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವುದು. ಹೌದು ಪ್ರೇರೆ, ದೇವರು ಜ್ಞಾನಿಗಳೆನಿಸಿಕೊಳ್ಳುವವರನ್ನು ಲಕ್ಷ್ಯ ಮಾಡುವುದೇ ಇಲ್ಲ, ಕೇರ್ ಮಾಡುವುದಿಲ್ಲ ಎನ್ನುವ ಅಂಶದಲ್ಲಿ ನಾವು ನೋಡುತ್ತಿದ್ದೇವೆ. ನೀನೇ ಬುದ್ಧಿವಂತನೆಂದು ಯಾಕೆ ದೇವರು
ಜ್ಞಾನಿಗಳನ್ನು ಲಕ್ಷ್ಯ ಮಾಡುವುದಿಲ್ಲ ಪ್ರಿಯರೇ? ಅವರು ಬುದ್ಧಿವಂತರೆಂದು ಎಣಿಸಿಕೊಳ್ಳುತ್ತಾರೆ, ದೇವರಿಗೆ ಭಯಪಡುವುದಿಲ್ಲ, ಕೆಟ್ಟದ್ದನ್ನು ಬಿಡುವುದಿಲ್ಲ. ಆದ್ದರಿಂದ ಅವರಿಗೆ ಒಂದು ದಿನ ಅನಾರೋಗ್ಯ ಉಂಟಾಗುತ್ತದೆ, ದೇಹಕ್ಕೆ ಎಲುಬುಗಳಿಗೆ ಬಲಹೀನತೆ ಉಂಟಾಗುತ್ತದೆ, ಕ್ಷಯ ಉಂಟಾಗುತ್ತದೆ. ಆದರೆ ನಾವು ದೇವರಿಗೆ ಭಯಪಡುವುದಾದರೆ, ಬಾಲಕರಂತೆ ನಾವು ನಮ್ಮ ಜೀವಿತವನ್ನು ಯೇಸುವಿಗೆ ಒಪ್ಪಿಸಿಕೊಡುವುದಾದರೆ ನಾವು ದೇಹದಲ್ಲಿ ಆರೋಗ್ಯ ಉಂಟಾಗುತ್ತದೆ ಪ್ರೇರೆ, ಎಲುಬುಗಳಿಗೆ ಶಕ್ತಿಸಾರ ಉಂಟಾಗುತ್ತದೆ. ನೀನೇ ಬುದ್ಧಿವಂತನೆಂದು ಎಣಿಸಿಕೊಳ್ಳದೆ ದೇವರಾದ ಯೆಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು. ಇದರಿಂದ ದೇಹಕ್ಕೆ ಆರೋಗ್ಯ, ಎಲುಬುಗಳಿಗೆ ಸಾರ, ಶಕ್ತಿ ಉಂಟಾಗುತ್ತದೆ. ಹೌದು ಪ್ರಿಯರೇ, ದೇವರು ಜ್ಞಾನಿಗಳು ಎನಿಸಿಕೊಳ್ಳುವವರನ್ನು ಲಕ್ಷಿಸುವುದೇ ಇಲ್ಲ. ದೇವರು ನಮ್ಮನ್ನು ಲಕ್ಷ್ಯ ಮಾಡಬೇಕಾದ್ರೆ ನಾವು ಚಿಕ್ಕ ಮಕ್ಕಳಂತ ಆಗಬೇಕು, ಹಿಂತಿರುಗಿಕೊಂಡು. ಹೌದು, ದೇವರ ಚಿತ್ತವನ್ನು ಹುಡುಕಬೇಕು, ದೇವರ ಚಿತ್ತವನ್ನು ನೆರವೇರಿಸಬೇಕು. ಶಾಸ್ತ್ರಿ ಪರಿಸಯರಂತೆ ನಾವು ಆಚಾರಗಳಲ್ಲಿ ಮಗ್ನರಾಗದೆ, ದೇವರ ವಾಕ್ಯಗಳನ್ನು ನಿರರ್ಥಕಪಡಿಸದೆ, ಅವರ ನೀತಿಗಿಂತ ನಮ್ಮ ನೀತಿ ಅಧಿಕವಾಗಬೇಕು ಪ್ರೇರೆ. ಹೌದು, ಅವರು ವಾರಕ್ಕೆ 2 ಆವರ್ತಿ ಉಪವಾಸ ಮಾಡುತ್ತಿದ್ದರು, ಕಾಯಿಪಲ್ಯ ಬೀಜಗಳಲ್ಲಿ ದಶಮಾಂಶ ಕೊಡುತ್ತಿದ್ದರು. ಹೌದು ಪ್ರೇರೆ, ಹೀಗೆ ಅವರಿಗಿಂತ ನಮ್ಮ ನೀತಿ ಅಧಿಕವಾಗಬೇಕಾಗಿದೆ. ಮತ್ತು ನೀರಿನಿಂದ ಪವಿತ್ರ ಆತ್ಮನಿಂದ ಹೊಸದಾಗಿ ಹುಟ್ಟಬೇಕಾಗಿದೆ. ಹೀಗೆ ನಾವು ಚಿಕ್ಕ ಮಕ್ಕಳಂತೆ ಆದರೆ ದೇವರಿಗೆ ಭಯಪಡುತ್ತೇವೆ, ನಾವೇ ಬುದ್ಧಿವಂತರೆಂದು ಎಣಿಸುವುದಿಲ್ಲ, ಪವಿತ್ರ ಆತ್ಮ ನಡೆಸುತ್ತಾನೆ, ನಮ್ಮ ದೇಹಕ್ಕೆ ಆರೋಗ್ಯ, ಸಾರ ಉಂಟಾಗುತ್ತದೆ. ಹೀಗೆ ದೇವರು ಜ್ಞಾನಿಗಳು ಎನಿಸಿಕೊಳ್ಳುವವರನ್ನು ಲಕ್ಷ್ಯ ಮಾಡುವುದೇ ಇಲ್ಲ. ಅಂಶದಲ್ಲಿ ಇನ್ನೊಂದು ವಾಕ್ಯ ನೋಡುವುದಾದರೆ, ರೋಮ ಪತ್ರಿಕೆ 12ನೇ ಅಧ್ಯಾಯ 16ನೇ ವಾಕ್ಯ ಪ್ರೇರೆ. ರೋಮನ್ಸ್ ಚಾಪ್ಟರ್ 12 ವರ್ಸ್ 16th ವರ್ಡ್. ಇಲ್ಲಿ ಓದುವುದಾದರೆ, ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರ್ರಿ, ದೊಡ್ಡ ಸ್ಥಿತಿಯ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಕೆಯಾಗಿರ್ರಿ, ನಿಮ್ಮನ್ನು ನೀವೇ ಬುದ್ಧಿವಂತರೆಂದು ಎಣಿಸಿಕೊಳ್ಳಬೇಡಿರಿ. ಅಬ್ರಿ ಮತ್ತೊಂದು ಸಾರಿ ಪೌಲನು ಹೇಳುತ್ತಿದ್ದಾನೆ, ದೇವರು ಜ್ಞಾನಿಗಳ ಎನಿಸಿಕೊಳ್ಳುವವರನ್ನು ಲಕ್ಷಿಸುವುದೇ ಇಲ್ಲ. ಆದ ಕಾರಣ ನೀವು ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರಿ. ದೇವರನ್ನು ಪ್ರೀತಿಸುವವರಾದ ನೀವು ನಿಮ್ಮ ಒಳಗೆ ಏಕ ಮನಸ್ಸುಳ್ಳವರಾಗಿರಿ ಮತ್ತು ದೊಡ್ಡ ಸ್ಥಿತಿಯ ಮೇಲೆ ಮನಸ್ಸಿಡಬೇಡಿರಿ. ಹೌದು, ದೀನರ ಸಂಗಡ ಬಳಕೆಯಾಗಿರ್ರಿ, ನಿಮ್ಮನ್ನು ನೀವು ಬುದ್ಧಿವಂತರೆಂದು ಎಣಿಸಿಕೊಳ್ಳಬೇಡಿರಿ. ಕಾರಣ ದೇವರು ಜ್ಞಾನಿಗಳೆನಿಸಿಕೊಳ್ಳುವವರನ್ನು ಲಕ್ಷಿಸುವುದೇ ಇಲ್ಲ, ರಕ್ಷಿಸುವುದೂ ಇಲ್ಲ. ಹೌದು, ಆದ್ದರಿಂದ ನಾವು ನಮ್ಮ ನೆರೆಯವರ ಸಂಗಡ, ಯೇಸುವನ್ನು ವಿಶ್ವಾಸಿದವರ ಸಂಗಡ, ನಮ್ಮಂತೆ ನರನಾಗಿರುವವರ ಸಂಗಡ, ವಿಶೇಷವಾಗಿ ದೇವರ ಮುಂದೆ ನಮ್ರವಾಗಿ ನಡೆದುಕೊಳ್ಳೋಣ ಪ್ರೇರೆ. ಏಕ ಮನಸ್ಸುಳ್ಳವರಾಗಿರೋಣ. ದೊಡ್ಡ ಸ್ಥಿತಿಯ ಮೇಲೆ ಮನಸ್ಸಿಡದೆ, ಅಂದರೆ ದೊಡ್ಡ ಸ್ಥಿತಿಯ ಮೇಲೆ ಮನಸ್ಸಿಡುವವರು ಯಾರು? ತಮ್ಮನ್ನು ತಾವೇ ಜ್ಞಾನಿ ಎನಿಸಿಕೊಳ್ಳುವವರು, ವಿವೇಕಿಗಳೆಂದು ಎನಿಸಿಕೊಳ್ಳುವವರು. ಹೌದು ಪ್ರೇರೆ, ಮೋಸ ಹೋಗಿದ್ದಾರೆ ಸೈತಾನನ ಕೈಯಲ್ಲಿ, ಸೈತಾನ ಜ್ಞಾನದಲ್ಲಿ, ಮಣ್ಣಿನ ಬುದ್ಧಿ. ಹೌದು ಪ್ರೇರೆ, ಹೀಗೆ ನಾವು ದೊಡ್ಡ ಸ್ಥಿತಿಯ ಮೇಲೆ ಮನಸ್ಸಿಡಬಾರದು ಪ್ರೇರೆ. ಪರಲೋಕ ಎಂಬ ಉನ್ನತ ಪಟ್ಟಣದ ಮೇಲೆ, ಹೌದು ಪ್ರೇರೆ, ಯೇಸು ಎಂಬ ರಕ್ಷಕನ ನಾಮದಲ್ಲಿ, ಆತನ ಹೆಸರಿನ ಮುಖಾಂತರ ಆಕಾಶದ ಕೆಳಗೆ ಭೂಮಿಯ ಮೇಲೆ ರಕ್ಷಣೆ ಕೊಡಲಾದ ಬೇರೆ ಯಾವ ಹೆಸರಲ್ಲಿ ಪ್ರೇರೆ? ಯೇಸು ನಾಮ. ಹೌದು, ನಾವು ದೇವರಿಗೆ ವಿಧೇಯರಾಗೋಣ. ಹೀಗೆ ಇನ್ನೊಂದು ವಾಕ್ಯ ನೋಡೋದಾದರೆ, ಜೇಮ್ಸ್ ಲೆಟರ್ ಚಾಪ್ಟರ್ 3 ವರ್ಸ್ 13 to 18th ವರ್ಡ್. ಇಲ್ಲಿ ನಾವು ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನೋಡ್ತೇವೆ ಪ್ರೇರೆ, 13ನೇ ವಾಕ್ಯದಿಂದ ನಿಜವಾದ ಜ್ಞಾನದ ಲಕ್ಷಣಗಳು. ಹೌದು ಪ್ರೇರೆ, 13ನೇ ವಾಕ್ಯ. ನಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು? ಅಂಥವನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ. ಆದರೆ ತೀಕ್ಷ್ಣವಾದ ಮತ್ಸರವು, ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ. 15ನೇ ವಾಕ್ಯದಿಂದ, ಅದು ಮೇಲಣಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟಿದ್ದು. 16ನೇ ವಾಕ್ಯ, ಮತ್ಸರವು, ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು, ಸಕಲ ವಿಧವಾದ ನೀಚ ಕೃತ್ಯಗಳು ಇರುವವು. ಅದು ಪ್ರೇರೆ. 17ನೇ ವಾಕ್ಯ, ಆದರೆ ಮೇಲಣಿಂದ ಬಂದ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆಯ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ. ಅದರಲ್ಲಿ ಚಂಚಲವೂ ಕಪಟವೂ ಇಲ್ಲ. ಸಮಾಧಾನಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವರು. ಅಂತ ಕೃಪೆ ಪ್ರಭು ನಮ್ಮೆಲ್ಲರೂ ನೀಡಲು ಪ್ರೇರೆ. ದೇವರು ನಾವು ಜ್ಞಾನಿಗಳೆಂದು ಎಣಿಸಿಕೊಳ್ಳದಂತೆ
ನಾವು ನಿಜವಾದ ಜ್ಞಾನ ಲಕ್ಷಣವಾಗಿರೋ ಶಾಂತ ಗುಣದಿಂದ ಜೀವಿಸಲು ಕೃಪೆ ನೀಡಲಿ. ಆಮೇನ್.